ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಮೀ ಕೀರ್ತಿ. ಇವತ್ತು ಬಂದ್ಬಿಟ್ಟು ನಾನು ನಿಮಗೆ ಅಮೇಝಿಂಗ್ ಆಗಿ 3 ಹೇರ್ ಸ್ಟೈಲ್ಸ್ ತೋರಿಸ್ಕೊಡ್ತೀನಿ. ಹೆಂಗೆ ಹಾಕೋಬೋದು, ಯಾವ ಥರ ಬ್ರೈಡ್ಸ್ ಮಾಡ್ಬೋದು, ಯಾವ ಥರ ಟ್ವಿಸ್ಟಿಂಗ್ ಮಾಡಬೇಕು, ಇದೆಲ್ಲ ನೀವು ತಿಳ್ಕೊಬೇಕು ಅಂದರೆ ನೀವು ಇನ್ನೂ ನನ್ನ ಚಾನಲ್ ಪ್ಲೀಸ್ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋಣ ಮಾತ್ರ ಮರಿಬೇಡಿ. ಫಾರ್ ದ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಫಸ್ಟ್ ಬಂದ್ಬಿಟ್ಟು ನಿಮಗೆ ಹೇರ್ ಸ್ಟೈಲ್ಸಿಗೆ ಬೇಕಾಗಿರೋದು ಬಾಬಿ ಪಿನ್ಸ್, ಒಂದಷ್ಟು ಬಾಬಿ ಪಿನ್ಸ್ ಆ್ಯಂಡ್ ಈ ಥರ ರಬ್ಬರ್ ಬ್ಯಾಂಡ್ಸ್ ಬೇಕೇ ಬೇಕು. ಆ್ಯಂಡ್ ಫಸ್ಟ್ ಹೇರ್ ಸ್ಟೈಲ್ ಬಂದ್ಬಿಟ್ಟು ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಇದು ಬಂದ್ಬಿಟ್ಟು ನಾನು ಯೂಶಲಿ ತುಂಬ ಕಡೆ ನಾನು ಮೇಕಪ್ಸ್ಗೆ ಹೋದಾಗ ತುಂಬ ಬ್ರೈಡ್ಸ್ಗೂ ನಾನು ಈಸಿಯಾಗಿ ಮಾಡಿ ಮುಗಿಸಿದ್ದೀನಿ. ಸ್ವಲ್ಪ ಫಾಸ್ಟಾಗಿ ಆಗುತ್ತೆ, ಆದರೆ ಏನು ಕರ್ಲ್ಸ್ ಮಾಡ್ಕೋಬೇಕು. ಕೂದಲನ್ನ ನೀವು ನೀಟಾಗಿ ಸ್ಟ್ರೇಟ್ ಮಾಡಬೇಕು ಅಥವಾ ನೀಟಾಗಿ ಕರ್ಲ್ಸ್. ಫಸ್ಟ್ ಬಂದ್ಬಿಟ್ಟು ಆ್ಯಂಡ್ ಪಾರ್ಟಿಷನ್ ತೊಗೋಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ಪಾರ್ಟಿಷನ್ ತೊಗೊಂಡು ಫಸ್ಟ್ ಬಂದ್ಬಿಟ್ಟು ಸೀರಿಯಸ್ ಆಗಿ ಹೇಳ್ತೀನಿ. ಸಿಕ್ಕಾಪಟ್ಟೆ ಈಸಿ ಹೇರ್ ಸ್ಟೈಲ್. ಈ ಹಾಫ್ ಹೇರ್, ಈ ಕಡೆ ಇರೋ ಹಾಫ್ ಹೇರ್ನ ತಗೊಂಡು ಲೈಕ್ ಲಿಟಲ್ ಬಿಟ್ ಇಷ್ಟು ಕೂದಲು ತಗೊಂಡು స్పాట్ వస్తే కాపీ రైట్ చేస్తారు సైమా. నువ్వు బాక్లేదు అని చెప్పలేదు, చెప్పింది పైన ఎవరేస్తానేది. ಒಂದಿಷ್ಟೇ ಇಷ್ಟು ತಗೊಂಡು ಫಸ್ಟ್ ಸ್ಟ್ಯಾಂಡ್ ಇದು ತಗೊಂಡು ಅಂದರೆ ಈ ಥರ ತಗೊಂಡು ಫಸ್ಟ್ ನಮ್ಮ ನೀಟಾಗಿ ಬರೀ ನಾನು ಫಿಂಗರ್ಸಲ್ಲೇ ಮಾಡ್ತಿದ್ದೀನಿ. ಈ ಥರ ಫಿಂಗರಲ್ಲೇ ಒಂದು ಸಣ್ಣ ಸ್ಟ್ಯಾಂಡ್, ಈ ಥರ ನೋಡಿ, ಈ ಥರ ಒಂದು ಸಣ್ಣ ಸ್ಟ್ಯಾಂಡ್ ತಗೊಂಡು ಅದನ್ನೇನು ಮಾಡಬೇಕು ಅಂದರೆ ಟ್ವಿಸ್ಟ್. ಇದು ಬಂದ್ಬಿಟ್ಟು ಈ ಥರ ಹೇರ್ ಸ್ಟೈಲ್ಸ್ ಎಲ್ರಿಗೂ ಮ್ಯಾಚ್ ಆಗುತ್ತೆ, ಎಲ್ರಿಗೂ. ಸಿ ಬಾಬಿ ಪಿನ್ನಿಂದ ನಾನು ಅದನ್ನು ಲಾಕ್ ಮಾಡ್ತೀನಿ. ಓಕೆನಾ? ಅಂದರೆ ಟೈಟಾಗಿ ಲಾಕ್ ಮಾಡೋದು, ಸುಮ್ಮನೆ ಹಂಗೆ ಹಾಕ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಸ್ಟ್ಯಾಂಡ್ ಈ ಥರ ತಗೊಂಡು ಸೇಮ್ ಅದೇ ಥರ ಕರ್ಲ್ಸ್. ನಿಮಗೆ ಇದು ಬಂದ್ಬಿಟ್ಟು ಸೀರಿಯಸ್ ಆಗಿ ಗ್ರಿಪ್ ಸಿಗೋವರೆಗೂ ಸ್ವಲ್ಪ ಕಷ್ಟ. ಗ್ರಿಪ್ ಸಿಕ್ಕಿದ ಮೇಲೆ ಜಸ್ಟ್ ಮಸ್ತಾಗಿ ಅದೇ ಥರ ಕರ್ಲ್ಸ್. ನಿಮಗೆ ಇದು ಬಂದ್ಬಿಟ್ಟು ಸೀರಿಯಸ್ ಆಗಿ ಗ್ರಿಪ್ ಸಿಗೋವರೆಗೂ ಸ್ವಲ್ಪ ಕಷ್ಟ. ಗ್ರಿಪ್ ಸಿಕ್ಕಿದ ಮೇಲೆ ಜಸ್ಟ್ ಮಸ್ತಾಗಿ ಸೂಟ್ ಆಗುತ್ತೆ. ಆಮೇಲೆ ಅದೇ ಬಾಬಿ ಪಿನ್ನ ತೆಗೆದ್ಬಿಟ್ಟು ಮತ್ತೆ ಮೇಕ್ ಶೋರ್ ಬಾಬಿ ಪಿನ್ ಟೈಟ್ ಆಗಿರಬೇಕು. ಹೊಸ ಬಾಬಿ ಪಿನ್ ಹಾಕೊಳ್ಳಿ. ಇದು ಬಂದ್ಬಿಟ್ಟು ಥರ್ಡ್ ಸ್ಟ್ಯಾಂಡ್. ತುಂಬ ಕ್ಲಾಸ್ ಆಗಿರುತ್ತೆ ಈ ಥರ ಬಂದ್ಬಿಟ್ಟು ತಗೊಂಡು ನೋಡಿ. ಬಟ್ ಬಿ ವೆರಿ ಕೇರ್ಫುಲ್, ಬೇರೆ ಟ್ವಿಸ್ಟ್ನ ಲೂಸ್ ಮಾಡಬಾರ್ದು. ಇಲ್ಲ ನಿಮ್ಗೆ ಈ ಥರ ಬಿಡ್ಸೋಕ್ಕಾಗಿಲ್ಲ ಅಂದರೆ ಬೇರೆ ಬಾಬಿ ಪಿನ್ನೆ ತೊಗೊಂಡು ಹಾಕ್ಕೊಳ್ಳಿ ಜೊತೆಗೆ. Think and then just like loose ಮಾಡ್ತೀನಿ.
ನನ್ನ ಹೇರ್ ಸ್ಟೈಲ್ ಚೆನ್ನಾಗಿರೋ ಎಲ್ಲರೂ ಕಿರ್ಚಿಸ್ತಿದ್ದಾರೆ. ಇದೊಂದು ಅಮೇಝಿಂಗ್ ಹೇರ್ ಸ್ಟೈಲ್. ಇದು ನಿಮಗೆ ಹೇರ್ ಪಿನ್ ಕಾಣಿಸೋದು ನಿಮಗೇನಾದರೂ ಲೈಕ್ ಅಷ್ಟಿಷ್ಟು ಹೇರ್ ಆಕ್ಸೆಸರೀಸ್ ಸಿಗುತ್ತೆ. ಆಮೇಲೆ ಐ ಮೀನ್ ಅದು ಸ್ಟೋನ್ಸ್ ಇರೋದು, ಕ್ಲಿಪ್ಸು, ಕ್ಲಚಸ್ ಎಲ್ಲ ಸಿಗುತ್ತೆ. ಅದನ್ನು ಜಸ್ಟ್ ನಾವಿಲ್ಲಿ ಪ್ಲೇಸ್ ಮಾಡ್ಬೋದು ಅಥವಾ ಫ್ಲವರ್ಸ್ ಇಡ್ಬೋದು. ತುಂಬ ತುಂಬ ಅಮೇಝಿಂಗ್ ಆಗಿರುತ್ತೆ. ಇದು ಒಂದು ಸೂಪರ್ ಡೂಪರ್ ಹೇರ್. ಆ್ಯಂಡ್ ಈ ಹೇರ್ ಸ್ಟೈಲ್ ಮಾಡ್ಬಿಟ್ಟು ಹೆಂಗಿರುತ್ತೆ ವೆಸ್ಟರ್ನ್. ನೆಕ್ಸ್ಟ್ ಮಾಡ್ಬಿಟ್ಟು ಒಂದೇ ಒಂದು ಫಿಂಗರಿಂದ ಜಸ್ಟ್ ಲೈಕ್ ಈ ಥರ ಒಂದು ಪಾರ್ಟಿಷನ್ ಮಾಡ್ಬಿಟ್ಟು ಫಸ್ಟ್ ಇಷ್ಟು ಕೂದಲನ್ನ ಸಪ್ರೇಟಾಗಿ ಇಟ್ಕೋತೀವಿ. ಯು ಕ್ಯಾನ್ ಸಿ ದಿಸ್. ಆ್ಯಂಡ್ ಮತ್ತೆ ಏನು ಮಾಡ್ತೀವಿ ಅಂದರೆ ಈ ಥರ ಈ ಒಂದು ದಪ್ಪಕ್ಕೊಂದು ಸ್ಟ್ಯಾಂಡ್ ತೊಗೊತೀನಿ. ಓಕೆನಾ? ಈ ಸ್ಟ್ಯಾಂಡ್ ತೊಗೊಂಡು ಏನು ಮಾಡ್ತೀನಿ ಅಂದರೆ just going to twist. ಈ ಥರ ಟ್ವಿಸ್ಟ್ ಮಾಡಿಬಿಟ್ಟು ಟ್ವಿಸ್ಟ್ ನಾನು ಹೆಂಗೆ ಮಾಡ್ತೀನಿ ಅಂದರೆ ಆ ಟ್ವಿಸ್ಟ್ ಮಾಡಿಬಿಟ್ಟು ಸೈಡಲ್ಲಿ ಇರಬೇಕು. ಬಿಕಾಸ್ ಒಂದೇ ಕಡೆ ಹಿಂಗೆ ಇದ್ದರೂ ಇರೋದಕ್ಕೂ ಇನ್ನೊಂದು ಕಡೆ ಹಿಂಗಿರೋದಕ್ಕೂ ದರ್ ಇಸ್ ಅ ಹ್ಯೂಜ್ ಡಿಫ್ರೆನ್ಸ್ ಅಲ್ವಾ? ಅದಕ್ಕೆ ಯಾಕೆ ನಾನು ಇಲ್ಲಿಂದ ಟ್ವಿಸ್ಟ್ ಮಾಡ್ತೀನಿ ಅಂದರೆ ಇಲ್ಲಿಂದ ನಮಗೆ ರೋಲ್ ಆಗಬೇಕು. ಅದಕ್ಕೆ ಆ ರೋಲ್ ಮಾಡಿ 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 ಈ ಥರ ಸಿ ಅದೇನಾಗುತ್ತೆ, ನಾವು ಇಲ್ಲಿಂದ ಒಂದೇ ಸಲ ಟ್ವಿಸ್ಟ್ ಮಾಡಿದ್ರೆ ಅದು ಲೈನ್ಸ್ ಬಂದ್ಬಿಡುತ್ತೆ. ಇಲ್ಲೂ ಈಕ್ವಲ್ ಆಗೋಗುತ್ತೆ. ಅದಕ್ಕೆ ನಾನು ಸೆಂಟರಿಂದ ತೊಗೊಂಡು ಟ್ವಿಸ್ಟ್ ಒಳಗೊಳಗಡೆ ಟ್ವಿಸ್ಟ್ ಮಾಡ್ಕೊಂಡು ಬಂದರೆ ಲೈಕ್ ನಿಮ್ಗೆ ಈ ಥರ ಆ್ಯಂಡ್ ಬಾಬಿ ಪಿನ್ನಿಂದ ಲೈಕ್ ಇದೊಂದು ತೊಗೊಂಡು ಜಸ್ಟ್ ಅದನ್ನು ನಾವು ಲಾಕ್ ಮಾಡ್ಕೋಬೇಕಷ್ಟೇ. ಈ ಥರ ಲಾಕ್ ಮಾಡಿದ್ರೆ ಅದು ಸೆಕ್ಯೂರ್ ಆಗಿರುತ್ತೆ. ಆ್ಯಂಡ್ ಈ ಫಸ್ಟ್ ಸ್ಟ್ಯಾಂಡ್ ಬಿಟ್ಟಿದ್ದೀನಲ್ಲ ಇದನ್ನು ಸೇಮ್ ಹಂಗೆ ಮೇಲಿಂದ ಯು ಕ್ಯಾನ್ ಜಸ್ಟ್ ಲೈಕ್ ಹಂಗೆ ಟ್ವಿಸ್ಟ್ ಇನ್ನು ಟ್ವಿಸ್ಟಿಂಗ್ ಅವ್ರಿಗೇನೆ ಟ್ವಿಸ್ಟ್ ಮಾಡ್ಕೋಬೇಕು. ತೆಗೆದ್ಬಿಟ್ಟು ಇವಾಗ ಒಂದು ಬಾಬಿ ಪಿನ್ ತಗೊಂಡು ಇವಾಗ ಈ ಎರಡು ಟ್ವಿಸ್ಟ್ನ ನಾನು ಜಸ್ಟ್ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿಬಿಟ್ಟು ಎಕ್ಸ್ಟ್ರಾ ಬಾಬಿ ಪಿನ್ ತಗೊಂಡು ಅದು ಯಾವುದು ಮೂವ್ ಆಗದೆ ಇರೋ ಥರ ಎಕ್ಸ್ಟ್ರಾ ಬಾಬಿ ಪಿನ್ ಬೇಕಿದ್ರೆ ಧಾರಾಳವಾಗಿ ಯೂಸ್ ಮಾಡ್ಕೊಳ್ಳಿ, ನೋ ಇಶ್ಯೂಸ್. ಬಟ್ ನಿಮ್ಮ ಹೇರ್ ಸ್ಟೈಲ್ ಲೂಸ್ ಆಗಬಾರ್ದು ಅಷ್ಟೇ. ಈ ಥರ ಮಾಡಿಬಿಟ್ಟು ಅಂದರೆ ಕರ್ಲ್ಸ್ ಮಾಡೋದ್ರಿಂದ ಹೆಂಗಿರುತ್ತೆ ಅಂದರೆ ಲೈಕ್ ಇಂಡಿಯನ್ಸ್ ಐ ಮೀನ್ ನಮ್ಮ ಸೌತ್ ಇಂಡಿಯನ್ ರಿಸೆಪ್ಷನ್ಸ್ಗೆ ಬ್ರೈಡ್ಸ್ಗೆಲ್ಲ ಆಸಮ್ ಆಗಿರುತ್ತೆ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಇವಾಗ್ಬಿಟ್ಟು ಲೈಕ್ ನೋಡಿ ಒಂದು 2 ಸ್ಟ್ಯಾಂಡ್ಸ್ ಬಂದಿದೆ. ಆ್ಯಂಡ್ ಈ ಕಡೆ ಟ್ವಿಸ್ಟ್ ಇದೆ. ಆ್ಯಂಡ್ ಬೇಡ ಅಂದರೆ ಈ ಕಡೆ ಟ್ವಿಸ್ಟ್ ಬೇಡ ಅಂದರೆ ಟ್ವಿಸ್ಟ್ ರಿಮೂವ್ ಮಾಡಿಬಿಟ್ಟು ಈ ಕಡೆ ಮಾತ್ರ ಇಟ್ಕೊಂಡು ಒಂದು ಕಡೆ ನೀಟಾಗಿ ಫ್ಲವರ್ ಇಟ್ಬಿಡೋದು. ಐ ಮೀನ್ ಬೇಬಿ ಬ್ರೆತ್ತದು ವೇಣಿ ಬರುತ್ತೆ, ಅದನ್ನು ಹಿಂದೆ ಫಿಕ್ಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸೌತ್ ಇಂಡಿಯನ್ ಬ್ರೈಡ್ಸ್ಗಂತೂ ತುಂಬ ಆ್ಯಪ್ಟಾಗಿ ಮ್ಯಾಚ್ ಆಗುತ್ತೆ ಈ ಥರ ಒಂದು ಹೇರ್ ಸ್ಟೈಲ್ಸ್. ಆ್ಯಂಡ್ ಪ್ಲೀಸ್ ಗಿವ್ ಇಟ್ ಅ ಟ್ರೈ ಈ ಥರ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಹೇರ್ ಸ್ಟೈಲ್ಗೆ ಓಕೆ ಫೈನ್. ನೆಕ್ಸ್ಟ್ ಬಂದ್ಬಿಟ್ಟು ಏನು ಮಾಡ್ತಿದ್ದೀನಿ, ಕೋಂಬಿಂದ ನೀಟಾಗಿ ಕೋಮ್ ಮಾಡ್ಕೋಬೇಕು. ಕೋಮ್ ಮಾಡುವಾಗ ಬಿ ಕೇರ್ಫುಲ್, ಜೋರಾಗಿ ಹಾಕಿ ಎಳೆದ್ರೆ ನಮ್ಮ ಬಾಬಿ ಪಿನ್ಸ್ ಬಂದ್ಬಿಡುತ್ತೆ. ಸೊ ನಮ್ಮ ಹೇರ್ ಸ್ಟೈಲ್ಸ್ ಎಲ್ಲ ಲೂಸ್ ಆಗೋ ಚಾನ್ಸಸ್ ಇದೆ. ಬಿ ಕೇರ್ಫುಲ್ ವೈಲ್ ಯು ಆರ್ ಕೋಮಿಂಗ್. ಇಂಪಾರ್ಟೆಂಟ್, ಚೆನ್ನಾಗಿ ಕೋಮ್ ಮಾಡ್ಕೋಬೇಕು. ಒಂದು ಕಡೆ ತೊಗೊಂಡು ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡು ಈ ಕಡೆ ಐ ಮೀನ್ ನಮ್ಮ ರೈಟ್ ಸೈಡ್ ಕೂದಲನ್ನ ಅದು 3 ಸ್ಟ್ಯಾಂಡ್ಸ್ ಆಗಿ ತೊಗೊಂಡು ಜಸ್ಟ್ ಲೈಕ್ ರ್ಯಾಂಡಮ್ ಆಗಿ ಬ್ರೇಡ್ ಮಾಡ್ಕೋತಿದ್ದೀನಿ. ಜಸ್ಟ್ ಲೈಕ್ ರ್ಯಾಂಡಮ್ ಆಗಿ. ಬಟ್ ಯು ಶುಡ್ ನಾಟ್ ಟಚ್ ದಿಸ್. ಸುಮ್ಮನೆ ರ್ಯಾಂಡಮ್ ಬ್ರೇಡ್ ಮಾಡಿಕೊಂಡು ಆ್ಯಡಿಂಗ್ ಟು ದಿಸ್
ಓಕೆನಾ. ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನ 3 ಸ್ಟ್ಯಾಂಡ್ಸ್ ಆಗಿ ತಗೊತಿದ್ದೀನಿ. ಇವಾಗ ಇದನ್ನ 3 ಸ್ಟ್ಯಾಂಡ್ಸ್ ಆಗಿ ತಗೊಂಡು ಸೆಕೆಂಡ್ ಒನ್ ಆದಮೇಲೆ ಥರ್ಡ್ ಒನ್ನ ಚಿಕ್ಕದಾಗಿ ತಗೊಂಡು ಸೇಮ್ ಅದೇ ಥರ ಚಿಕ್ಕ ಚಿಕ್ಕ ಸ್ಟ್ಯಾಂಡ್ಸ್ ಆಗಿ ಲೈಕ್ ಈ ಥರ while you're doing it. ನನ್ನ ಥರ್ಡ್ ಹೇರ್ ಸ್ಟೈಲ್ಗೆ ಥರ್ಡ್ ಹೇರ್ ಸ್ಟೈಲ್ ಆಲ್ ಆರ್ ಶೌಟಿಂಗ್. ಲೈಕ್ ಎಲ್ಲರೂ ಮನೇಲಿದ್ದಾರೆ, ಸೊ ದೇ ಡೋಂಟ್ ನೋ ವಾಟ್ ಟು ಡೂ. ಅದಕ್ಕೆಲ್ಲ ಗಾಳಿಪಟ ಬಿಟ್ಕೊಂಡು ಈ ಥರ ದೇ ಶೌಟಿಂಗ್ ಈ ಥರ. ನನಗೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಸಣ್ಣ ಇರೋದು ಕೂದಲು. ಇವಾಗ ಬಂದ್ಬಿಟ್ಟು ನಾನು ಒಂದು ಬ್ಲ್ಯಾಕ್ ರಬ್ಬರ್ ಬ್ಯಾಂಡ್ ಸೆಕ್ಯೂರ್ ಮಾಡೋಕ್ಕೂ ಮುಂಚೆ ಏನು ಮಾಡ್ತೀವಿ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಲೂಸ್ ದಿಸ್. ಆ ಒಂದು ಸ್ಟ್ಯಾಂಡ್ನ ತೊಗೊಂಡು ಎಳಿಬೇಕು. ಜಸ್ಟ್ ಇದನ್ನು ಟೈಟಾಗಿ ಹೋಲ್ಡ್ ಮಾಡಿಲ್ಲ, ಜಸ್ಟ್ ಲೈಕ್ ಪುಲ್ ಮಾಡ್ತಿದ್ದೀನಿ ಅಷ್ಟೇ ಅದನ್ನು. ಇವಾಗ ನಾನು ಬ್ಲ್ಯಾಕ್ ರಬ್ಬರ್ ಬ್ಯಾಂಡಿಂದ ಸೆಕ್ಯೂರ್ ಮಾಡ್ಕೊತಿದ್ದೀನಿ. This is what my hairstyle looks like. And I want to tell, ನೀವು ಎಷ್ಟು ಸಣ್ಣ ಎಳೆ ಬ್ರೇಡ್ ತಗೋತೀರಾ ಅಷ್ಟು ನೀಟಾಗಿ ಬರುತ್ತೆ ಈ ಥರ ಒಂದು ಬ್ರೇಡ್ ಹೇರ್ ಸ್ಟೈಲ್ಸ್. ಐ ಮೀನ್ ಫಿಶ್ ಟೇಲ್ಸ್ ಬಂದ್ಬಿಟ್ಟು. ದಿಸ್ ಇಸ್ ವಾಟ್ ಮೈ ಫೈನಲ್ ಲುಕ್. ಕ್ಲಾಪ್ಸ್ ಯಾಕೆ ಬಂದಿಲ್ಲ? ಐ ಮೀನ್ ಎಲ್ಲರೂ ಅವ್ರ ಮನೆಗೆ ಓಡೋಗ್ಬಿಟ್ರು ಅನ್ಸುತ್ತೆ. ಕಾಮಿಡಿ ಅ ಪಾರ್ಟ್. ದಿಸ್ ಇಸ್ ವಾಟ್ ಮೈ ಫೈನಲ್ ಲುಕ್. ಸೀರಿಯಸ್ ಆಗಿ ಇದು ಅಷ್ಟೇ ಬ್ರೈಡ್ಸ್ಗೆ ಆ್ಯಪ್ಟ್ ಆಗಿರುತ್ತೆ ಅಂತ, ಚೆನ್ನಾಗಿರುತ್ತೆ ಅಂತ. ಇವಾಗ ಬಂದ್ಬಿಟ್ಟು ನಾವಡೇಸ್ ಜೀನ್ಸ್ಗೂ ಬ್ರೇಡ್ಸ್ ಹಾಕೋತಿದ್ದೆ. ನಾನು ಹೆಂಗೆ ಅಂದರೆ ಒಂದೊಂದ್ಸಲಿ ಬ್ರೇಡ್ ಹಾಕೊಂಡು ಜೀನ್ಸ್ ಹಾಕೊಂಡ್ಬಿಟ್ಟಿರ್ತೀನಿ. ನಂಗೆ ಹೆಂಗೆ ಅನ್ಸುತ್ತೆ ಹಂಗೆ. ಒಂದೊಂದ್ಸಲಿ ನಾನು ಒಂದೊಂದು ಥರ ಇರ್ತೀನಿ. ಐ ಡೋಂಟ್ ನೋ, ನಾನು ಹೇಳೋಕ್ಕಾಗಲ್ಲ ನಾನು ಬ್ರೇಡೇ ಹಾಕೋಬೇಕು ಅಥವಾ ಕೂದಲೇ ಬಿಟ್ಕೋಬೇಕು ಅಥವಾ ನಾಟೇ ಹಾಕೋಬೇಕು ಅಂತ ಏನೂ ಇಲ್ಲ. ಲೈಕ್ ನಿಮ್ಮ ಇಷ್ಟ, ನೀವು ಯಾವುದ್ರಲ್ಲಿ ನೀವು ಕಂಫರ್ಟಬಲ್ ಆಗಿರ್ತೀರೋ ಅದು. ಎಸ್ ಗೈಸ್, ಇದು ನನ್ನ ಒಂದು ಫೈನಲ್ ಲುಕ್. ಹೋಪ್ ಯು ಗೈಸ್ ಆರ್ ಎಂಜಾಯ್ಡ್. ಅಷ್ಟೊಂದೆಲ್ಲ ನಾನು ಸೂಪರ್ ಡೂಪರ್ ಆಗಿ ತೋರಿಸ್ದೇ ಇದ್ರು, ಬಟ್ ಹೊಸಬ್ರು ಲೈಕ್ ನ್ಯೂಲಿ ಸ್ಟಾರ್ಟ್ ಮಾಡ್ತಿದ್ದೀರಾ, ನೀವೇನು ಹೇರ್ ಸ್ಟೈಲ್ಸ್ ನೀವು ಯೂಶಲಿ ಮಾಡಲ್ಲ ಅಂದರೆ ಅಂಥವ್ರಿಗೆ ನಾನೊಂದು ಬಿಗ್ನರ್ ಹೇರ್ ಸ್ಟೈಲ್ ಥರ ಇದು ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನನಗೆ ಗೊತ್ತು. ಆ್ಯಂಡ್ ನೀವು ಇದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವ? ಯಾಕ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಆ್ಯಂಡ್ ನೀವಿದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ thank you so much for watching. I'm going to see you with the next super duper video, and I'm saying bye with this hairstyle. Bye bye. Bye. Yes, I'm saying bye with this hairstyle. Bye. See you, tata. Bye.
అమ్మాయ దారే మసమ్మా మసమ్మా నన్న సారం చేస్తుందా మసమ్మా. Bye bye.